Hello everyone, welcome back to Learn with Maktum. In the last video of C programming in the module 2, we have understood the types of operator. Hope everything is clear in that video. So today we are going to study something called as hierarchy of operators. Okay, so let us see what it is. If an expression contains multiple operators, which operation will be performed first? ಸೊ ಈಗ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಮಲ್ಟಿಪಲ್ ಆಪರೇಟರ್ಸ್ ಇದಕ್ಕಿಂತ ಮುಂಚೆ ನಾವು ಏನೇನ್ ಮಾಡಿದ್ವಿ ಅಲ್ಲಿ ಎ ಪ್ಲಸ್ ಬಿ ಆಯ್ತು ಅಥವಾ ಎ ಮೈನಸ್ ಬಿ ಆಯ್ತು ಇಲ್ಲಿ ಏನಾಗಿತ್ರಿ ಒಂದು ಆಪರೇಟರ್ ಇತ್ತು ನಾವು ಸುಮ್ಮನೆ ಆಪರೇಷನ್ ಮಾಡಿಬಿಡ್ತಿದ್ವಿ ಹೌದಾ ಈಗ ಅಂತ ಎಕ್ಸ್ಪ್ರೆಷನ್ ಅಲ್ಲಿ ಮಲ್ಟಿಪಲ್ ಆಪರೇಟರ್ಸ್ ಇದ್ರೆ ಯಾವ ರೀತಿ ಆಪರೇಷನ್ ಆಕೈತಿ ಫಾರ್ ಎಕ್ಸಾಂಪಲ್ ಹಿಯರ್ 10 + 5 × 2 ಐತ್ರಿ ಸೊ ಇದರಲ್ಲಿ ಫಸ್ಟ್ ಏನು ಪ್ಲಸ್ ಆಕೈತು ಅಥವಾ ಇಂಟು ಆಕೈತು ಗೊತ್ತಿಲ್ಲ ಹೌದಾ ಸೊ ಇಂಥ ಒಂದು ಟಾಪಿಕ್ ಬಂದಾಗ ಸೊ ಸಿ ನಿಮಗೆ 10 + 5 ಮಾಡಿ 30 ಕೊಡ್ತೈತೋ ಅಥವಾ 5 × 2 ಮಾಡಿ 20 ಕೊಡ್ತೈತೋ ಸೊ ದಟ್ ಈಸ್ ದ ಕನ್ಫ್ಯೂಷನ್ ರೈಟ್ ಸೊ ಇಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ದಿಸ್ ಈಸ್ ಇಂಟ್ರೊಡ್ಯೂಸ್ಡ್ ಹೈರಾರ್ಕಿ ಆಫ್ ಆಪರೇಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಹೈರಾರ್ಕಿ ಆಫ್ ಆಪರೇಟರ್ ಅಂದ್ರೆ ಏನು ಸೊ operator hierarchy refers to the rules that determine the order in which the operators are evaluated in an expression. ಸೊ ಒಂದು ಎಕ್ಸ್ಪ್ರೆಷನ್ ಒಳಗಡೆ ಯಾವ ಆರ್ಡರ್ ಅಲ್ಲಿ ನಮ್ದು ಆಪರೇಟರ್ಸ್ ಇವ್ಯಾಲ್ಯೂಯೇಷನ್ ಆಕೈತಿ ಅದಕ್ಕೆ ನಾವು ಏನಂತ ಕರಿತೇವ್ರಿ ಆಪರೇಟರ್ ಹೈರಾರ್ಕಿ ಅಂತ ಕರಿತೇವಿ ಸೊ ಆಪರೇಟರ್ ಹೈರಾರ್ಕಿ ರೆಫರ್ಸ್ ಟು ದ ರೂಲ್ಸ್ which will help us to understand the order in which the operators will be evaluated in the expression. ಸೊ ಯಾವಾಗ ನಾವು ಮಲ್ಟಿಪಲ್ ಆಪರೇಟರ್ಸ್ ಇರ್ತಾವ ನಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಸೊ ಅವಾಗ ನಾವು ಒಂದಿಷ್ಟು ರೂಲ್ಸ್ ಅಪ್ಲೈ ಮಾಡ್ತೀವಿ ಆ ಒಂದು ರೂಲ್ಸ್ ನಾವು ಆಪರೇಟರ್ ಹೈರಾರ್ಕಿ ಅಂತ ಕರಿತೀವ್ರಿ ಆ ಒಂದು ರೂಲ್ಸ್ ಇಂದ ನಮಗೆ ಗೊತ್ತಾಕೈತಿ ಯಾವ ಆರ್ಡರ್ ಅಲ್ಲಿ ನಾವು ಆಪರೇಟರ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಂತ ಹೇಳಿ ಓಕೆ ಸೊ ಸಿ ದಲ್ಲಿ ನಾವು ಮೇನ್ಲಿ ಒಂದು ಡಿಟರ್ಮಿನೇಷನ್ ಯಾವ ರೀತಿ ಆಕೈತಿಪ್ಪ ಅಂತಂದ್ರೆ ಟೂ ಕಾನ್ಸೆಪ್ಟ್ಸ್ ಇಂದ ಆಕೈತ್ರಿ ಒಂದು ಆಪರೇಟರ್ ಪ್ರೆಸಿಡೆನ್ಸ್ ಅಂತ ಹೇಳಿ ಬರುತ್ತೆ ಅದ್ರಲ್ಲಿ ಏನಾಕೈತಿಪ್ಪ ಅಂತಂದ್ರೆ ಆಪರೇಟರ್ಸ್ ನಾವು ಪ್ರಯಾರಿಟಿ ಕೊಡ್ತೀವ್ರಿ ಸೊ ಆ ಪ್ರಯಾರಿಟಿ ಮೇಲೆ ಎಕ್ಸಿಕ್ಯೂಷನ್ ಆಗ್ತದೆ ದಟ್ ಈಸ್ ಒನ್ ಥಿಂಗ್ ಒನ್ ಮೋರ್ ಥಿಂಗ್ ಇಸ್ ಅಸೋಸಿಯೇಟಿವಿಟಿ ಸೊ ಅಸೋಸಿಯೇಟಿವಿಟಿ ಅಂತಂದಾಗ ಈಗ ಒಂದಿಷ್ಟು ಆಪರೇಟರ್ಸ್ ಪ್ರಯಾರಿಟಿ ಸೇಮ್ ಇರ್ತೈತಿ ಸೇಮ್ ಪ್ರಯಾರಿಟಿ ಬಂದಾಗ there is something called as direction. We will follow the direction, like say for example left to right or right to left. ಸೊ ಯಾವಾಗ ಪ್ರೆಸಿಡೆನ್ಸ್ ಸೇಮ್ ಇರ್ತೈತಿ ಅಂದ್ರೆ ಪ್ರಯಾರಿಟಿ ಸೇಮ್ ಇರ್ತೈತಿ ಅವಾಗ ನಾವು ಅಸೋಸಿಯೇಟಿವಿಟಿನ ಫಾಲೋ ಮಾಡ್ತೀವಿ ಫಸ್ಟ್ ವಿಲ್ ಚೆಕ್ ದ ಪ್ರೆಸಿಡೆನ್ಸ್ ಬೇರೆ ಬೇರೆ ಇತ್ತಪ್ಪ ಅಂದ್ರೆ ಯಾವ್ದ್ರದ್ದು ಪ್ರೆಸಿಡೆನ್ಸ್ ಹೈ ಇರ್ತೈತಿ ಅದನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿ ಲೋಕ್ ಹೋಗ್ತೇವ್ರಿ ಈಗ ಎರಡರದ್ದು ಸೇಮ್ ಇತ್ತಪ್ಪ ಅಂತಂದಾಗ ನಾವು ಈ ಒಂದು ಅಸೋಸಿಯೇಟಿವಿಟಿನ ಫಾಲೋ ಮಾಡ್ತೇವಿ ಸೊ ಇವೆರಡು ನೀವು ನೆನಪಿಟ್ಕೋಬೇಕು ಸೊ ಆಪರೇಟರ್ ಹೈರಾರ್ಕಿ ಎರಡು ತರ ನಾವು ಡಿಟರ್ಮೈನ್ ಮಾಡ್ತೀವಿ ಒಂದು ಆಪರೇಟರ್ ಪ್ರೆಸಿಡೆನ್ಸ್ ಇನ್ನೊಂದು ಆಪರೇಟರ್ ಅಸೋಸಿಯೇಟಿವಿಟಿ ಪ್ರೆಸಿಡೆನ್ಸ್ ಅಂತಂದ್ರೆ ನಾವು ಎಲ್ಲಾ ನಮ್ಮ ಆಪರೇಟರ್ಸ್ ಏನೇ ಕಲ್ತ್ರಿ ನಾವು ಅವಕ್ಕೊಂದು ಪ್ರಯಾರಿಟಿ ಕೊಡ್ತೀವಿ ಪ್ರಯಾರಿಟಿ ಮೇಲೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಒಂದ್ ವೇಳೆ ಪ್ರಯಾರಿಟಿ ಸೇಮ್ ಇತ್ತಪ್ಪ ಅಂತಂದಾಗ ನಾವು ಡೈರೆಕ್ಷನ್ ನ ಫಾಲೋ ಮಾಡ್ತೀವಿ ಓಕೆ so let us try to understand with examples. Firstly, operator precedence. So operator precedence specifies the priority of an operator relative to other operators. So ಇಲ್ಲಿ ನಾವು operator precedence ಒಳಗಡೆ priority ನ ಕೊಡ್ತೇವ್ರಿ. Okay. So for example here 10 + 5 × 2 ಅಂತಿದೆ ರೀ. ಸೊ ನಮ್ಮ ಪ್ರೆಸಿಡೆನ್ಸ್ ಪ್ರಯಾರಿಟಿ ಪ್ರಕಾರ ಆಕ್ಚುಲಿ ಮಲ್ಟಿಪ್ಲಿಕೇಶನ್ ಗೆ ಪ್ರಯಾರಿಟಿ ಹೆಚ್ಚಿಗೆ ಇದೆ ಕಂಪೇರ್ ಟು ದ ಅಡಿಷನ್ ಓಕೆ ಸೊ ಹೌ ಇಟ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಈಸ್ first it will do the multiplication so 5 × 2 is 10 then it will do the addition 20 so operators priority ಒಂದು ಲಿಸ್ಟ್ ಐತ್ರಿ ಅದನ್ನ ನಾವು ಮುಂದೆ ನೋಡ್ತೀವಿ so for now you can understand that priority of multiplication is greater than the plus okay so let us see multiplication has higher precedence than the plus so it will do this operation like this that's what I explained now ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ ನಾನು ಸೊ ಇದು ಒಂದು ಎಕ್ಸಾಂಪಲ್ ಹಂಗೆ ನೆನಪಿಟ್ಟುಕೋರಿ ನಾವು ಪ್ರಯಾರಿಟಿ ಲಿಸ್ಟ್ ನಾವು ಮುಂದೆ ನೋಡ್ತೀವಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಆಪರೇಟರ್ ಪ್ರೆಸಿಡೆನ್ಸ್ ಒಳಗಡೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರಯಾರಿಟಿನ ಕೊಡ್ತೀವಿ ಆಪರೇಟರ್ಸ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಸೋಸಿಯೇಟಿವಿಟಿ ಸೊ ವೆನ್ 2 or more ಆಪರೇಟರ್ಸ್ ಹ್ಯಾವ್ ದ ಸೇಮ್ ಪ್ರೆಸಿಡೆನ್ಸ್ ಸೊ ಎರಡು ಅಥವಾ ಅದಕ್ಕಿಂತ ಹೆಚ್ಚಿಗೆ ಆಪರೇಟರ್ಸ್ ಸೇಮ್ ಪ್ರಯಾರಿಟಿ ಇತ್ತಪ್ಪ ಅಂತಂದಾಗ ನಾವು ಅಸೋಸಿಯೇಟಿವಿಟಿನ ತಗೋತೀವಿ ಅದ್ರೊಳಗಡೆ ನಾವು ವಿ ವಿಲ್ ಗಿವ್ ದ ಆರ್ಡರ್ ಅಂದ್ರೆ ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಒಂದು ಡೈರೆಕ್ಷನ್ ನ ಫಾಲೋ ಮಾಡ್ತೀವಿ ಫಾರ್ ಎಕ್ಸಾಂಪಲ್
ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಏನೈತಿ, ಡಿವೈಡೆಡ್ ಬೈ ಐತಿ ಮತ್ತು ಮಲ್ಟಿಪ್ಲಿಕೇಶನ್ ಐತಿ. ಡಿವೈಡೆಡ್ ಬೈ ಮತ್ತು ಮಲ್ಟಿಪ್ಲಿಕೇಶನ್ ಇಬ್ಬರದು ಪ್ರಯಾರಿಟಿ ಏನೈತಿಪ್ಪ ಅಂದ್ರೆ ಸೇಮ್ ಐತಿ. ಸೊ ಇಂಥ ಒಂದು ಟೈಮಲ್ಲಿ ನಾವು ಅದ್ರ ಅಸೋಸಿಯೇಟಿವಿಟಿ ಚೆಕ್ ಮಾಡ್ತೀವಿ. ಅಸೋಸಿಯೇಟಿವಿಟಿ ಫಾರ್ ದೀಸ್ ಆಪರೇಟರ್ ಈಸ್ ಲೆಫ್ಟ್ ಟು ರೈಟ್ ಇದೆ. ಅಂದ್ರೆ ನೀವು ಲೆಫ್ಟ್ ಇಂದ ಯಾವ ಆಪರೇಟರ್ ಫಸ್ಟ್ ಬರ್ತೈತಿ ಅದನ್ನ ಮಾಡಬೇಕು. ಸೊ ಲೆಫ್ಟ್ ಇಂದ ನೀವು ಹೋದಾಗ ಯಾವ್ದೈತ್ರಿ ಫಸ್ಟ್ ಆಪರೇಟರ್? ಸ್ಲಾಶ್ ಐತಿ. ಸೊ 20/5 ಅಂತಂದ್ರೆ 4 ಬರ್ತೈತಿ. ದೆನ್ ಯು ವಿಲ್ ಡೂ ದ ಮಲ್ಟಿಪ್ಲಿಕೇಶನ್, ದೆನ್ ಇಟ್ ವಿಲ್ ಬಿ ದ 8 will be the answer. Okay, so ಅದನ್ನೇ ಬರ್ದಿದ್ದಿದೆ. Both slash and into have the same precedence. There are the associativity is left to right. ಅದಾದ್ಮೇಲೆ ಅದು ಯಾವ ರೀತಿ ಆಪರೇಷನ್ ಮಾಡಿದ್ವಿ ಅಂತ ಬರ್ದೈತ್ರಿ. ಹೋಪ್ ದಟ್ ಇಸ್ ಕ್ಲಿಯರ್. ಇವೆರಡು ಕಾನ್ಸೆಪ್ಟ್ ನಿಮಗೆ ನೆನಪಿರಬೇಕು. ಇದೇನೈತ್ರಿ, ಇದು ಪ್ರಯಾರಿಟಿ ಕೊಟ್ಟಿದ್ದೇವೆ. ಇಲ್ಲಿ ಆಪರೇಟರ್ಸ್ ಬರ್ತಾವ್ರಿ, ಯೂನರಿ ಆಪರೇಟರ್ಸ್, ಪ್ಲಸ್ ಪ್ಲಸ್, ಮೈನಸ್ ಮೈನಸ್, ಪ್ಲಸ್, ಸೈಜ್ ಆಫ್, ಇವುಗಳಿಗೆ ಆಕ್ಚುಲಿ ಸ್ಪೆಷಲ್ ಆಪರೇಟರ್ಸ್ ಅಂತಲೂ ಕೂಡ ಕರಿತೇವಿ. ಓಕೆ, ಸ್ಪೆಷಲ್ ಆಪರೇಟರ್ಸ್ ಅಂತೇಳಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ವಿ, ಬಟ್ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ. ಯಾಕಂದ್ರೆ ಅಷ್ಟು ಡೀಟೇಲ್ ಆಗಿ ಅದು ರಿಕ್ವೈರ್ಮೆಂಟ್ ಇದ್ದಿದ್ದಿಲ್ಲ ಅಲ್ಲಿ, ಅದಕ್ಕೆ ಇದನ್ನ ನಾವು ಸ್ಪೆಷಲ್ ಆಪರೇಟರ್ಸ್ ಬಿಟ್ಟಿದ್ವಿ. ಸೊ ಸ್ಪೆಷಲ್ ಆಪರೇಟರ್ಸ್ ಇವಕ್ಕೆ ನಾವು ಸ್ಪೆಷಲ್ ಆಪರೇಟರ್ ಅಂತ ಕರಿತೇವ್ರಿ. ಸೊ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಬ್ರಾಕೆಟ್ಸ್ ಇರ್ತೈತಿ. ಓಕೆ, ಅದಾದ್ಮೇಲೆ ನಿಮ್ದು ಯೂನರಿ ಆಪರೇಟರ್ಸ್, ಅದಾದ್ಮೇಲೆ ಇಂಟು ಮತ್ತೆ ಸ್ಲಾಶ್ ಮತ್ತೆ ಮಾಡಿಗಿದೆ, ಪ್ಲಸ್ ಮೈನಸ್ ಅದ್ರ ಕೆಳಗಡೆ, ರಿಲೇಷನಲ್ ಆಪರೇಟರ್ಸ್ ಕೆಳಗಡೆ ಇದಾವು. ಅದರಲ್ಲಿ ಮತ್ತೆ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಇನ್ನೂ ಸ್ವಲ್ಪ ಕೆಳಗಡೆ ಅದಾವ್ರಿ. ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ ಟು ಫಸ್ಟ್ ಪ್ರಯಾರಿಟಿ ಇದೆ. ಅದ್ರ ಕೆಳಗಡೆ ಈಕ್ವಲ್ ಟು ಮತ್ತು ನಾಟ್ ಈಕ್ವಲ್ ಟು ಐತಿ. ಮತ್ತೆ ಲಾಜಿಕಲ್ ಆ್ಯಂಡ್ ಇಲ್ಲಿ ಲಾಜಿಕಲ್ ಆರ್ ಇದೆ ಆಕ್ಚುಲಿ. ದೆನ್ ಟರ್ನರಿ ಆಪರೇಟರ್ಸ್, ದೆನ್ ಅಸೈನ್ಮೆಂಟ್ ಆಪರೇಟರ್ಸ್. ಓಕೆ, ದೆನ್ ಲೋಯೆಸ್ಟ್ ಇಸ್ ದಿ ಕಾಮಾ. ಸೊ ಈ ರೀತಿ ನಿಮ್ದು ಆಪರೇಟರ್ ಲಿಸ್ಟ್ ಇದೆ, ನಿಮ್ಗೆ ಇದು ನೆನಪಿರಬೇಕು. ಟಾಪ್ ಅಲ್ಲಿ ಯಾರಿದ್ದಾರೆ, ಕೆಳಗಡೆ ಯಾರಿದ್ದಾರೆ ಅಂತೇಳಿ. ಸೊ ಇದಾದ ನಂತರ okay, let us solve some examples to make you more understand. So ಇದರಲ್ಲಿ ಏನಾಗುತ್ತೆ, ಪ್ಲಸ್ ಮತ್ತೆ ಇಂಟು. ಸೊ ಇಂಟು is having higher priority. So first 5 into 2 ಆಕೈತಿ, ಆಮೇಲೆ 10 plus 10 will be 20. So 20 ಬರ್ಬೇಕು ನೋಡೋಣ್ರಿ. So yes, 20 is there, 30 is there. ಓಕೆ, ಈಗ ಒಂದ್ ವೇಳೆ ನಾನು ಪ್ಯಾರಂಥೆಸಿಸ್ ಹಾಕ್ಲಿಲ್ಲಪ್ಪ ಅಂತಂದ್ರೆ 20 will be the answer. ಈಗ ಅವ್ರು ಕ್ವಶನ್ ಕೊಡುವಾಗ ಏನ್ ಮಾಡಿದ್ರಿ ಅವರು, ಬ್ರಾಕೆಟ್ ಇದಕ್ಕೆ ಹಾಕ್ಯಾರಪ್ಪ ಅಂತಂದಾಗ ಬ್ರಾಕೆಟ್ಸ್ ಆರ್ ಹ್ಯಾವಿಂಗ್ ಮೋರ್ ಪ್ರೆಸಿಡೆನ್ಸ್ ದನ್ ದಿ ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ಬ್ರಾಕೆಟ್ಸ್ ಎಕ್ಸಿಕ್ಯೂಟ್ ಆಕೈತಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಆಕೈತಿ. ಸೊ ದಟ್ ಇಸ್ ಒನ್ ಪಾಯಿಂಟ್ ಯು ನೀಡ್ ಟು ರಿಮೆಂಬರ್. ವಿತೌಟ್ ಬ್ರಾಕೆಟ್ ಕರೆಕ್ಟ್, ದಿಸ್ 20 ಇಸ್ ಕರೆಕ್ಟ್. ಈಗ ಬ್ರಾಕೆಟ್ ಇದಕ್ಕೆ ಹಾಕ್ಯವಪ್ಪ ಅಂತಂದ್ರೆ ಬ್ರಾಕೆಟ್ಸ್ ಆರ್ ಹ್ಯಾವಿಂಗ್ ಮೋರ್ ಪ್ರಯಾರಿಟಿ ದನ್ ದಿ ಮಲ್ಟಿಪ್ಲಿಕೇಶನ್. ಸೊ ದಟ್ is what you need to remember. Now ಪ್ಲಸ್ ಮತ್ತೆ ಡಿವೈಡೆಡ್ ಬೈ ಒಳಗಡೆ, ಡಿವೈಡೆಡ್ ಬೈ ಏನೈತ್ರಿ, ಮೋರ್ ಪ್ರೆಸಿಡೆನ್ಸ್ ಐತೆ, ಹೌದಾ? ಸೊ ಇಟ್ ವಿಲ್ ಬಿ ವಾಟ್, 10 divided by 2 is 5, 20 plus 5 is 25. ಈಗ ನಾ ಮತ್ತೆ ಇಲ್ಲಿ ಬ್ರಾಕೆಟ್ ಹಾಕಿನಪ್ಪ ಅಂತಂದ್ರೆ ಫಸ್ಟ್ ಏನಾಗಬೇಕು, ನಿಮಗೆ ಬ್ರಾಕೆಟ್ ಎಕ್ಸಿಕ್ಯೂಟ್ ಆಗಿದೆ. 20 plus 10 is 30, divided by 5 is 15. ಇದು ವಿತ್ ಬ್ರಾಕೆಟ್. ವಿತೌಟ್ ಬ್ರಾಕೆಟ್ ಇಟ್ is 25. ಓಕೆ, ಸೊ ಸ್ಲಾಶ್ ಹ್ಯಾಸ್ ದಿ ಹೈಯೆಸ್ಟ್ ಪ್ರೆಸಿಡೆನ್ಸ್ ದೆನ್ ಪ್ಲಸ್. ಸೊ ಅದರ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿ ಕೊಟ್ಟಿರ್ತೀವಿ ಉತ್ತರ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಎರಡಕ್ಕೂ ಸೇಮ್ ಐತ್ರಿ ಪ್ರಯಾರಿಟಿ, ಸ್ಲಾಶ್ ಮತ್ತೆ ಇಂಟು. ಅವಾಗ ನಾವು ಏನ್ ಮಾಡ್ತೀವಿ, ಅವಾಗ ನಾವು ಲೆಫ್ಟ್ ಟು ರೈಟ್ ಹೋಗ್ತೀವಿ. ಸೊ ಫಸ್ಟ್ ಏನೈತಿ, ಡಿವೈಡೆಡ್ ಬೈ ಐತಿ. ಸೊ 4 into 2 it will be 8, right? So slash and into have the same precedence, their associativity is left to right. ಆ ಒಂದು ಚಾರ್ಟ್ ಅಲ್ಲಿ ಅಸೋಸಿಯೇಟಿವಿಟಿಯನ್ನು ಕೊಟ್ಟಿದೆ ಲಾಸ್ಟಿಗೆ. ಸೊ ನೆನಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಎಲ್ಲನೂ ಲೆಫ್ಟ್ ಟು ರೈಟ್ ಇದಾವು, ರೈಟ್ ಟು ಲೆಫ್ಟ್ ಸ್ವಲ್ಪ ಕಡಿಮೆ ಇದೆ ಯೂನರಿ ಆಪರೇಟರ್ ಅಲ್ಲಿ. ಮತ್ತೆ ಇಲ್ಲಿ ಕೆಳಗಡೆ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ನಾವು ನೋಡ್ತೀವ್ರಿ ಅವುಗಳನ್ನ. ಓಕೆ, ರೈಟ್ ಟು ಲೆಫ್ಟ್. ಓಕೆ, ಸೊ ಅದನ್ನ ನೀವು ನೆನಪಿರ್ಲಿ, ಅಸೋಸಿಯೇಟಿವಿಟಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಮತ್ತೆ ಪ್ಲಸ್ ಎರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಐತಿ. ಸೊ ಲೆಫ್ಟ್ ಟು ರೈಟ್ ಬಂದಾಗ ಫಸ್ಟ್ ಮೈನಸ್ ಆಕೈತ್ರಿ, 15 plus 3 it will be 18, ರೈಟ್? ಸೊ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಪ್ರೆಸಿಡೆನ್ಸ್, ಮತ್ತೆ ಅವ್ರದ್ದು ಅಸೋಸಿಯೇಟಿವಿಟಿ ಏನೈತ್ರಿ, ಲೆಫ್ಟ್ ಟು ರೈಟ್ ಐತಿ. ಸೊ ಅದರ ಪ್ರಕಾರ ನಮ್ದು ಆನ್ಸರ್ 18 ಬರ್ತದೆ. ನೆಕ್ಸ್ಟ್ ಈ ಆಪರೇಷನ್ ಅಲ್ಲಿ ನೋಡ್ರಿ, ಫಸ್ಟ್ ಯಾರಿದಾರೆ, ಬ್ರಾಕೆಟ್ ಎಲ್ಲೂ ಇಲ್ಲ. ಸೊ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡು ಸೇಮ್ ಪ್ರಯಾರಿಟಿ ಐತಿ. ಸೊ ಲೆಫ್ಟ್ ಟು ರೈಟ್ ಹೋಗ್ತೀವಿ, ಫಸ್ಟ್ ಡಿವಿಷನ್ ಮಾಡ್ತೀವಿ, ಆದ್ಮೇಲೆ ಇದು ಮಾಡ್ತೀವಿ. ಸೊ ಮಾಡ್ರಿ, ಎಷ್ಟು ಬರ್ತೈತಿ, ಇದು 60 ಬರ್ತೈತಿ, ಮೈನಸ್ 2 ಬರ್ತದ, ಇಲ್ಲಿ ಪ್ಲಸ್ 10 ಬರ್ತೈತಿ. ಈಗ ಮತ್ತೆ ಪ್ಲಸ್ ಮೈನಸ್ ಎರಡು ಸೇಮ್ ಅದಾವು. ಸೊ ಮತ್ತೆ ವಾಪಸ್ ಲೆಫ್ಟ್ ಟು ರೈಟ್ ಹೋಗ್ರಿ, 10 plus 60 70 minus 2 will be 68. So that will be the answer for this. The next one is relational plus arithmetic ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ಅರಿಥಮೆಟಿಕ್ ಗೆ ಹೈಯರ್ ಪ್ರೆಸಿಡೆನ್ಸ್ ಐತ್ರಿ. ಸೊ 5 plus 3 is 8, 8 greater than 6, it is true. True ಅಂತಂದ್ರೆ ಆನ್ಸರ್.
1 ಬರುತ್ತೆ, ರೈಟ್? ಓಕೆ, ನೆಕ್ಸ್ಟ್ ರಿಲೇಷನಲ್ ಪ್ಲಸ್ ಈಕ್ವಾಲಿಟಿ ಇದೆ. ಸೊ ಇದರಲ್ಲಿ ನಮಗೆ ರಿಲೇಷನಲ್ಲಿಗೆ ಜಾಸ್ತಿ ಇದಿದೆ. ಸೊ 5 plus 3 is 5 greater than 3 is, sorry, 5 greater than 3 is true, that is 1. 1 is equal to 1. 1 is equal to a. 1 is what? True only. So you will get 1 here. Next, logical AND versus OR ಐತ್ರಿ. So AND versus OR ಒಳಗಡೆ ನಿಮ್ದು AND is having a higher precedence. So 0 and 0 is 0. 1 or 0 is 1. So that will be the answer. So ಇದು ತಿಳಿದು ಅಂತ ಅನ್ಕೋತೀನಿ. First ampersand, that is AND, will be done. So 0 and 0 is 0. Then 1 or 0 is 1. Next is assignment operators. So assignment operators here least ಇದೆ. So first it will do the operations here. So firstly multiplication 10, then 10 plus 10 20. So x equals to 20. So assignment ಏನೈತಿ last ಗೆ ಆಗ್ತದ. Okay. Then multiple assignments ಕೂಡ ಮಾಡ್ಬೋದು ನೀವು. So multiple assignment ಒಳಗಡೆ ಏನಾಕೈತ್ರಿ, ಈಗ right to left ಆಕೈತ್ರಿ. So that is what associativity you need to remember here. All the assignment operator having same priority, right? Now their associativity is right to left. So right in the left ಹೋಗೈತ್ರಿ. ಅಂದ್ರೆ first 10 equal to c ಆಕೈತಿ, ಅದಾದ್ಮೇಲೆ b equal to c ಆಕೈತಿ, ಅದಾದ್ಮೇಲೆ a equal to b ಆಕೈತಿ. So this is how the associativity will help. Okay. So that's what I mentioned, right to left ಇರುತ್ತೆ ಇದರ associativity. Next, unary plus arithmetic ಇದೆ. So a equals to 5. ಇಲ್ಲಿ first unary ಆಕೈತ್ರಿ. Unary is having more priority. So it will, unary has the higher precedence than the multiplication. So first ಗೆ ಅದು unary apply ಆಕೈತಿ. So 5 ಇದ್ದಿದ್ದು ಏನಕೈತ್ರಿ, -5 ಆಕೈತಿ. So -5 into 10 -10 ಆಗ್ತದ. So hope that makes sense. Hope the flow is clear, right? So now let us see some of the MCQs. Let's see whether you will be able to answer or not. What is the output of the following expression? Expression ಇಲ್ಲಿ ಐತ್ರಿ, ಪ್ಲಸ್ ಮತ್ತೆ ಇಂಟು. ಯಾರಿಗೆ ಹೈಯರ್ ಪ್ರೆಸಿಡೆನ್ಸ್ ಐತ್ರಿ, ಇಂಟು ಐತ್ ಹೌದಾ. 6 3 is 18. 18 plus 20 is 38. So 38 ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ಇಂಟು ಮತ್ತೆ ಸ್ಲಾಶ್ ಅಲ್ಲಿ ಇದ್ರ ಆಲ್ರೆಡಿ ಮಾಡಿದೀವಿ. ಸೊ ಲೆಫ್ಟ್ ಟು ರೈಟ್. ಸೊ 4 into 2 it will be 8. So this one you already done. ಇದರಲ್ಲಿ ಇದನ್ನು ಕೂಡ ಮಾಡಿದೇವ್ರಿ ಆಲ್ರೆಡಿ. So that is, I think, 23 is 60 minus 2, and here plus 10. So 10 plus 60, 70 minus 2 is 68 is the answer. Next year, this one also, I think all questions are from the topic itself. 5 plus 3 is 8. 8 greater than 6. True. True means 1. So 1 will be printed. Right? So hope the concept is clear, guys. If you have any doubts, post it in the comments, and also you can check with me in the community as well. We can be able to discuss on your doubt. Okay. So this concept is very much important. You can expect 1 or 2 questions from this concept itself. Operators in C and the precedence in the operators hierarchy topic. Okay. So both you should read it correctly, carefully. If you have any doubts, post it in the comments. We are going to discuss that. Okay. Thank you for watching. There is one more concept left out in this module, that is input output statements, that we are going to cover it in the next video, and that completes the second module of our C programming series. Okay. Okay, guys, thank you for watching. I'm going to see you in the next video.